ಹೊತ್ತು ಬಹಳ ದೂರ ಹೋಗಿದ್ದೇವೆ, ಬಹಳ ಸುಸ್ತಾಗಿದೆ. ಹೌದನ್ನ, ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ. ಕುರುಬರೇ, ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ದಾವೀದಿನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಹೌದಾ? ಬನ್ನಿ, ಈಗ ನಾವು ಬೆತ್ಲೆಹೇಮ್ಗೆ ಹೋಗೋಣ, ಆ ಕ್ರಿಸ್ತನನ್ನು ನೋಡೋಣ. ಹೋಗೋಣ. ಮೇಲನ ಲೋಕದಿ ದೇವಗೆ ಮಹಿಮೆ, ಭೂಮಿಯ ಜನರುಳು ಸಮಾಧಾನ. ದೇವರು ಅವರಿಗೆ ಒಳೆಯುತ್ತಾನೆ, ಆತನಿಗೆ ಮಹಿಮೆ. ಮೇಲನ ಲೋಕದಿ ದೇವಗೆ ಮಹಿಮೆ, ಭೂಮಿಯ ಜನರುಳು ಸಮಾಧಾನ. ದೇವರು ಅವರಿಗೆ ಒಳೆಯುತ್ತಾನೆ, ಆತನಿಗೆ ಮಹಿಮೆ. ಬನ್ನಿರಿ, ಈಗ ಬೆತ್ಲೆಹೇಮ್ಗೆ ಹೋಗೋಣ, ಆ ಕ್ರಿಸ್ತನನ್ನು ನೋಡೋಣ. ಹೋಗೋಣ. ನಿಮಗೆ ಸ್ತೋತ್ರ. ನಾವು ಯೇಸು ಕ್ರಿಸ್ತನನ್ನು ನೋಡಿವೆ, ನಮ್ಮ ಹೃದಯದಲ್ಲಿ ಬಹಳ ಸಂತೋಷವಿದೆ. ನೀವು ಯೇಸು ಕ್ರಿಸ್ತನನ್ನು ನೋಡಿರಿ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕುತ್ತೆ, ಸಂತೋಷ ಉಕ್ಕೆ ಉಕ್ಕುತ್ತೆ. ಹಾಲೆಲೂಯಾ, ಯೇಸು ರಾಜನ ರಕ್ಷಕ ನನ್ನ ಪಾಪ ತೊಳೆದ, ಸಂತೋಷ ಉಕ್ಕೆ ಉಕ್ಕುತ್ತೆ. ನೋಡಿರಿ, ನಕ್ಷತ್ರವನ್ನು ಕಾಣಿಸುತ್ತೆ. ನಡೀರಿ, ಹೋಗೋಣ. ಹೌದು, ರಾಜಕುಮಾರನು ಅಂತಃಪುರದಲ್ಲಿ ಹುಟ್ಟಬೇಕಲ್ಲ. ನಡೀರಿ, ನಾವು ಅಂತಃಪುರಕ್ಕೆ ಹೋಗೋಣ. ಅರಸನೇ ಚಿರಂಜೀವಿಯಾಗಿರು. ಯಾರು ನೀವು? ಏಕೆ ಬಂದಿರಿ? ನಾವು ಮೂಡನ ದೇಶದ ಜೂಯಿಷರು. ಯಹೂದರ ಅರಸನು ಹುಟ್ಟಬೇಕವನು ಎಲ್ಲಿ ಇದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನಿಗೆ ಅಡ್ಡು ಬೀಳೋದಕ್ಕೆ ಬಂದಿದ್ದೇವೆ. ಏನು ಮಾತಾಡುತ್ತಿದ್ದೀರಿ ನೀವು? ಇಲ್ಲ, ನಾನು ಅರಸವನು, ಮತ್ತೆ ಯಾರು ಅರಸನಾಗಿ ಹುಟ್ಟಿದ್ದಾರೆ? ನೀವು ಹೋಗಿ, ನಾನು ನಿಮ್ಗೆ ಮತ್ತೆ ಕರೀತೇನೆ. ಆಯ್ತು ಅರಸನೇ. ಮತ್ತೆ ಯಾರು ಅರಸನಾಗಿ ಹುಟ್ಟಿದ್ದರು? ಇದೆ ಎಂಥ ಸಮಾಚಾರ? ಇಲ್ಲಿ ನಾನು ಅರಸವನಲ್ಲ, ಮತ್ತೆ ಯಾರದು? ಯಾರು ಓದದು? ಯಾರದು ಹುಟ್ಟಿದವನು? ಯಾರಲ್ಲಿ? ಏನಾಯಿತು ಅರಸನೇ? ಯೇಸು ಸ್ವಾಮಿ ಹುಟ್ಟಬೇಕಾದದು ಎಲ್ಲಿ? ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಹಾಗೆ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿ ಹುಟ್ಟಬೇಕು. ಹೌದಾ? ನೀವು ಜೀವಸರಿಗೆ ಕರ್ಕೊಂಡು ಬನ್ನಿ. ಆಯಿತು ಅರಸನೇ. ನಿಮ್ಮನ್ನು ಅರಸನು ಕರೆಯುತ್ತಿದ್ದಾರೆ. ಜೋಯಿಸರೇ, ಆ ನಕ್ಷತ್ರವು ನಿಮಗೆ ಯಾವಾಗ ಕಾಣಿಸಿತ್ತು? ನೀವು ಬೆತ್ಲೆಹೇಮಿಗೆ ಹೋಗಿ ಕೂಸಿನ ವಿಷಯದಲ್ಲಿ ವಿಚಾರಣೆ ಮಾಡಿರಿ. ಅದು ಸಿಕ್ಕದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡು ಬೀಳುತ್ತೇನೆ. ಆಯ್ತು ಅರಸನೇ.
ಅಗೋ, ನಮ್ಮನ್ನು ಹಿಂಬಾಲಿಸಿದ ನಕ್ಷತ್ರವನ್ನು ಮತ್ತು ಕಂಡು ಬರುತ್ತಿದೆ. ನಡೀರಿ, ನಾವು ಹೋಗೋಣ. ಸ್ವಾಮಿಯೇ, ಬಹಳ ಸಂತೋಷ. ಜೋಯಿಸರೇ, ನೀವು ತಿರುಗಿ ಹೆರೋದನ ಬಳಿ ಹೋಗಬೇಡಿ. ಆಯ್ತು ಪ್ರಭುವೆ. ನೋಡು, ನಾವು ದೂತನ ಮಾತು ಕೇಳೋಣ, ಹೆರೋದನ ಬಳಿಗೆ ಹೋಗೋದು ಬೇಡ. ಹೆರೋದನು ಒಬ್ಬ ಯಹೂದನು, ಧರ್ಮಶಾಸ್ತ್ರವನ್ನು ಬಲ್ಲವನು. ಹೀ ಈಸ್ ಅ ಮ್ಯಾನ್ ಆಫ್ ಎ ಥಿಯರಿ ಬಟ್ ನಾಟ್ ಅ ಮ್ಯಾನ್ ಆಫ್ ಪ್ರಾಕ್ಟಿಕಲ್. ಆತನು ತಿಳಿದವನು ಆಗಿದ್ದರೂ ಅದನ್ನು ಜೀವಿತದಲ್ಲಿ ಅನುಸರಿಸದೆ ಹೋಗಿದನು. ಯೇಸುವಿನ ಹುಟ್ಟುವಿಗೆ ಆತನಿಗೆ ಮೆಚ್ಚಲಿಲ್ಲ. ಆತನು ಕಪಟವಾದ ಮಾತುಗಳನ್ನು ಆಡಿದನು. ದಿಸ್ ಈಸ್ ಹಿಪೋಕ್ರಸಿ. ಇಂತಹ ಲಕ್ಷಣಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವವರಾಗಿದ್ದರೆ ಇದು ನಿಜವಾದ ಕ್ರಿಸ್ಮಸ್ ಅಲ್ಲ, ಇದು ಅರ್ಥವಿಲ್ಲಲಾದ ಕ್ರಿಸ್ಮಸ್. ಜೋಯಿಷರು ಯೇಸು ಕ್ರಿಸ್ತನನ್ನು ನೋಡುವುದು, ಪೂಜಿಸಿ ಆರಾಧಿಸುವುದು ಎಷ್ಟೋ ಆಸಕ್ತಿ ಉಳ್ಳವರಾಗಿದ್ದರು. ಹೆರೋದನು ಒಬ್ಬ ಅರಸನಾಗಿದ್ದರು. ಅವರು ಆತನಿಗೆ ಹೆದರದೆ ಯೇಸು ಕ್ರಿಸ್ತನನ್ನು ರಾಜಾದಿರಾಜನನ್ನು ಕರ್ತನನ್ನು ಎನಿಸಿಕೊಂಡನು. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಸಾಗಿದರು. ದೇವರ ಮಾತು ಅಪ್ಪನ ಮೇರೆಗೆ ಬಂದಂತ ದಾರಿಯಲ್ಲಿ ಹೋಗದೆ, ತಿರುಗಿ ಹೆರೋದನ ಬಳಿಗೆ ಕೂಡ ಹೋಗದೆ ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೋದರು. ಇದು ನಮ್ಮ ವಿಶ್ವಾಸದ ಜೀವಿತವನ್ನು ತೋರಿಸುತ್ತದೆ. ಅಪೊಸ್ತಲಾದ ಪೌಲನು ಹೇಳಿದ ಹಾಗೆ, ಹಿಂದಿನ ಅವುಗಳನ್ನು ಮರೆತು ಅವುಗಳನ್ನು ಕಸದ ಸಮಾನವಾಗಿ ಇಟ್ಟು ಮುಂದಿನ ಅವುಗಳನ್ನು ಓಡುವುದೇ ನಮ್ಮ ಗುರಿಯಾಗಬೇಕು. ಈ ರೀತಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ. ಕುರುಬರು ಯೇಸು ಕ್ರಿಸ್ತನ ಹತ್ತಿರ ಹೋಗಿ ತಮ್ಮ ಹೃದಯಗಳನ್ನು ಆತನಿಗೆ ಅರ್ಪಿಸಿದರು. ಮೊದಲು ಅವರು ಕತ್ತಲೆಯ ಅಂಧಕಾರದಲ್ಲಿ ಇದ್ದರು. ಈಗ ಅವರ ಜೀವಿತದಲ್ಲಿ ಪಾಪವೂ ಹೋಯಿತು, ಅಂಧಕಾರವೂ ಮಾಯವಾಯಿತು. ಯೇಸು ಸ್ವಾಮಿ ಹೇಳಿದರು, ನಾನೇ ಈ ಲೋಕಕ್ಕೆ ಬೆಳಗು ಎಂಬುದಾಗಿ. ಕುರುಬರು ಆ ಬೆಳಕಿನಲ್ಲಿ ಬಂದು ಅವರ ಸಹ ಲೋಕಕ್ಕೆ ಬೆಳಕಾಗಿದ್ದು ದೇವರನ್ನು ಮಹಿಮೆ ಪಡಿಸಿದರು. ಕೇಳಿರಿ, ಕೇಳಿರಿ, ಇನ್ನು ಯಾರು ಯೇಸು ಸ್ವಾಮಿ ಅವರನ್ನು ಅಂಗೀಕರಿಸದೆ ಕತ್ತಲೆ ಎಂಬ ಪಾಪದಲ್ಲಿ ಇರುವುದಾದರೆ ಬನ್ನಿರಿ, ಬನ್ನಿರಿ, ಈಗಲಾದರೂ ಬನ್ನಿರಿ. ಆತನು ಎರಡು ಕೈಗಳನ್ನು ಚಾಚಿದ್ದಾನೆ. ಆತನು ನಮಗೋಸ್ಕರ ಜನಿಸಿ ಬಂದನು. ಆತನು ನಮಗೋಸ್ಕರ ಸತ್ತು ಸಮಾಧಿ ಮಾಡಲ್ಪಟ್ಟನು. ತಿರುಗಿ ಮೂರನೇ ದಿನ ಸತ್ತು ಎದ್ದು ಬಂದನು. ಆತನ ಜೀವಿಸುವ ದೇವರು, ಆತನ ಬೆಳಕಿನಲ್ಲಿ ಎಲ್ಲರೂ ಬನ್ನಿರಿ. ಈಗ ನಾವು ಯೋಸೇಫನ ಜೀವಿತದಲ್ಲಿ ನೋಡುತ್ತೇವೆ. ಆತನಿಗೆ ಎಷ್ಟು ಶೋಧನೆಗಳು, ಆಗ ಕಷ್ಟಗಳಲ್ಲಿಯೂ ದೇವರಿಗೆ ವಿಧೇಯತೆಯನ್ನು ತೋರಿಸಿದನ್ನು ನೋಡುತ್ತೇವೆ. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನು ವಿಧೇಯತೆಯನ್ನು ಮೆಚ್ಚುತ್ತಾನೆ, ಆತನ ಮಾತು ಕೇಳುವುದು ಉತ್ತಮ. ಈಗ ನಾವು ಕೂಡ ಯಾವುದೇ ಪರಿಸ್ಥಿತಿಗಳಲ್ಲಿ ದೇವರಿಗೆ ವಿಧೇಯತೆಯರಾಗಿ ಆತನ ಮಾತು ಕೇಳೋಣ. ಈ ರೀತಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋಣ. ಇದೇ ನಿಜವಾದ ಕ್ರಿಸ್ಮಸ್. ದಿಸ್ ಇಸ್ ರಿಯಲ್ ಕ್ರಿಸ್ಮಸ್. ಯಾಕೆ ಯೇಸು ಸ್ವಾಮಿಯವರು ಮರಿಯಳ ಗರ್ಭದಲ್ಲಿ ಜನಿಸಿದರು? ಯಾಕೆಂದರೆ ಮರಿಯಳು ತನ್ನ ಜೀವಿತವನ್ನು ಪವಿತ್ರವಾಗಿ ಕಾಪಾಡಿಕೊಂಡಳು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹೀಗೆ ನಾವು ಕೂಡ ನಮ್ಮ ಜೀವಿತವನ್ನು ಪವಿತ್ರವಾಗಿ ಕಾಪಾಡಿಕೊಂಡು ನಮ್ಮ ಮೂಲಕ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ತೋರಿಸಬೇಕು. ಇದೇ ನಿಜವಾದ ಕ್ರಿಸ್ಮಸ್. ದಿಸ್ ಇಸ್ ರಿಯಲ್ ಕ್ರಿಸ್ಮಸ್. ನಕ್ಷತ್ರವು ಯೇಸು ಕ್ರಿಸ್ತನು ಇರುವ ಸ್ಥಳಕ್ಕೆ ಆ ಜೋಯಿಸರನ್ನು ನಡೆಸಿತು. ದೇವರ ವಾಕ್ಯ ಹೇಳುತ್ತದೆ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುವವರು. ನಾವು ಕೂಡ ಈ ನಕ್ಷತ್ರದಂತೆ ಯೇಸು ಕ್ರಿಸ್ತನನ್ನು ಅನೇಕರಿಗೆ ತೋರಿಸಬೇಕು. ಇದೇ ನಿಜವಾದ ಕ್ರಿಸ್ಮಸ್.